ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಕಲಾ ಸಂಯುಕ್ತ. ಇವತ್ತು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿರುವಂಥ ಒಂದು ಪ್ರಾಡಕ್ಟ್ನ ರಿವ್ಯೂ ಕೊಡೋಕೆ ಬಂದಿದ್ದೀನಿ. ಅದೇ ಆ್ಯಕ್ಚುಲಿ ಫೇಕ್ ಟೋ ನೇಲ್ಸ್ ಆ್ಯಂಡ್ ಫಿಂಗರ್ ನೇಲ್ಸ್. ಸೊ ಇದನ್ನು ನಾನು ನಿಮಗೆ ಪರ್ಚೇಸ್ ಮಾಡೋದಕ್ಕೆ ನಾನು ಟಿಪ್ಸ್ ಕೊಡ್ತೀನಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಆ್ಯಂಡ್ ನಾನು ಎರಡನ್ನೂ ಆರ್ಡರ್ ಮಾಡಿದ್ದೆ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್. ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ. ಸೊ ಅದ್ರ ನೇಮು ಕ್ರಿಯೇಟಿವ್ ನೇಲ್ಸ್ ಇಂಡಿಯಾ ಅಂತ. ನಾನು ಅದರದ್ದು ಲಿಂಕ್ ಬೇರೆ ಕೊಟ್ಟಿರ್ತೀನಿ ನಿಮಗೆ. ಸೊ ಅವರನ್ನು ಅಲ್ಲಿ ಫಾಲೋ ಮಾಡಿ. ಆ್ಯಂಡ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ ಗೈಸ್, ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ಸುಮ್ಮನೆ ಫ್ರೀಯಾಗಿ ಕೂತಿದ್ದಾಗ ಅನ್ನಿಸ್ತು ಆರ್ಡರ್ ಮಾಡೋಣ, ನೋಡೋಣ, ಟ್ರೈ ಮಾಡೋಣ. ಆ್ಯಂಡ್ ನಾನು ವೀವರ್ಸ್ಗೂ ಹೇಳೋಣ ಹೇಗಿತ್ತು ಪ್ರಾಡಕ್ಟ್ ರಿವ್ಯೂ. ಆ್ಯಂಡ್ ನಿಮಗೆ ಬೈ ಮಾಡೋದಕ್ಕೆ ನಾನು ಸಜೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈಗ ಕೆಲವರಿಗೆ ನೇಲ್ಸು ತುಂಬ ಶಾರ್ಟ್ ಇರುತ್ತೆ ಅಥವಾ ಗ್ರೋತ್ ಆಗುತ್ತೆ ಬಟ್ ಬ್ರೇಕ್ ಆಗುತ್ತೆ. ಆ್ಯಕ್ಚುಲಿ ನನ್ನ ನೇಲ್ಸ್ ಬಂದು ಬ್ರೇಕ್ ಆಗುತ್ತೆ ಬೇಗ. ಸೊ ಅದಕ್ಕೋಸ್ಕರ ಇದರಲ್ಲಿ ನಿಮಗೆ 24 ನೇಲ್ಸ್ ಇರುತ್ತೆ. ಸೊ ಆ 24 ನೇಲ್ಸಲ್ಲಿ ನಿಮಗೆ 2 ಟೈಮ್ಸ್ ಯೂಸ್ ಮಾಡೋಕ್ಕಾಗುತ್ತೆ ಅಂತ ಅಲ್ಲ. ಸೊ ಆ 2 ಟೈಮ್ಸ್ ಯೂಸ್ ಮಾಡಬಹುದು. ಬಟ್ ಇಫ್ ನೀವು ಇಬ್ಬರು ಯೂಸ್ ಮಾಡ್ತಾಯಿದ್ರೆ, ಲೈಕ್ ನೀವು ಇವಾಗ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಸೇರಿ ಆರ್ಡರ್ ಮಾಡಿದ್ರೆ ಬೆಟರ್. ಸೊ ದಟ್ ನಿಮಗೆ ಸೇವಿಂಗ್ ಆಗುತ್ತೆ. ಯಾಕಂದರೆ ಅದರಲ್ಲಿ ನಮಗೆ ಹೆಬ್ಬೆರಳಿಗೆ 3 ಸೈಜ್ ಸಿಗುತ್ತೆ. ನಮ್ಮ ಸೈಜ್ ಯಾವುದು ಅಂತ ನೋಡಿಬಿಟ್ಟು ಟೆಸ್ಟ್ ಮಾಡಿ ಹಾಕ್ಕೋಬೇಕು. ಯಾಕಂದರೆ ಎಲ್ಲ ಡಿಫ್ರೆಂಟ್ ಸೈಜೇ ಬರೋದು ಅದರಲ್ಲಿ. ಆ್ಯಂಡ್ ನೀವು ಒಂದು ಯೂಸ್ ಮಾಡಿದರೆ ನಿಮಗೆ ಕರೆಕ್ಟ್ ಒಂದು ಸಲ ಯೂಸಿಗೆ ಸರಿ ಹೋಗುತ್ತೆ. ಇನ್ನೊಂದು ಸೆಟ್ ಏನಾಗುತ್ತೆ ಅಂತ ಅಂದರೆ ಡಿಫ್ರೆಂಟ್ ಸೈಜ್ ಇರುತ್ತಲ್ವ, ಸೊ ನಿಮಗೆ ನೇಲ್ಸಿಗೆ ಫಿಟ್ ಆಗೋಲ್ಲ. ಆ್ಯಂಡ್ ಫೈನಲಿ ನಾನು ಯೂಸ್ ಮಾಡಿರೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣುತ್ತೆ ಅಂತ. ಒಬ್ಬೊಬ್ರದ್ದು ಒಂದೊಂದು ನೇಲ್ಸು ಒಂದೊಂದು ಸೈಜ್ ಇರೋದಕ್ಕೆ ಅದರಲ್ಲಿ 4 ಎಕ್ಸ್ಟ್ರಾ ಇರುತ್ತೆ. ಅದು ಹೇಗೆ ಅಂತ ನೀವು ಸ್ಟಿಕ್ ಮಾಡ್ಕೋಬೋದು. ಒಂದು ಸಜೆಷನ್ ಆರ್ ಟಿಪ್ಸ್ ಅಂತ ಅಂದರೆ, ನೀವು ಅದನ್ನು 24 ಇರೋದನ್ನೇ ಆರ್ಡ್ರ್ ಮಾಡಿ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸಿಸ್ಟರ್ಸ್ ಇರ್ತಾರಲ್ಲ ಅವ್ರ ಜೊತೆ ಸೇರಿಕೊಂಡು. ಯಾಕಂದರೆ ಅದರಲ್ಲಿ ನೀವು 10 ಆರ್ಡ್ರ್ ಮಾಡಿದರೆ ನಿಮ್ಮ ನೇಲ್ಸಿಗೆ ಸೆಟ್ ಆಗದೆ ಇರೋವಂಥ ಸೈಜ್ ಬಂದರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೇಲ್ಸ್ ಮೇಲೆ ಗ್ಲೂ ಆರ್ ನೇಲ್ಸ್ನ ಸ್ಟಿಕ್ ಮಾಡೋಕ್ಕಿಂತ ಮೊದಲು ನಿಮ್ಮ ಸೈಜನ್ನು ಕರೆಕ್ಟಾಗಿ ನೇಲ್ಸನ್ನ ಇಟ್ಬಿಟ್ಟು ನೋಡಿ. ಆಮೇಲೆ ಗ್ಲೂ ಹಾಕಿದ್ಮೇಲೆ ಅದನ್ನು ತೆಗೆಯೋದು ತುಂಬ ಕಷ್ಟ, ತುಂಬ ಸ್ಕ್ರ್ಯಾಚ್ ಆಗಿ ತುಂಬ ಕೆಟ್ಟದಾಗಿ ಕಾಣುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಮೂಲಕ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.